ನಾನು ವೈಯಕ್ತಿಕವಾಗಿ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಬರೆದಿರುವಂಥ ಪತ್ರ 17/1/2025 ಡೈರೆಕ್ಟರ್ ಆಫ್ ಎನ್ಫೋರ್ಸ್ಮೆಂಟ್ ಇಡಿ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಈ ಪ್ರೆಸ್ಗೆ ನೆಕ್ಸ್ಟ್ ಡೇನೆ ನಾವು ರಿಯಾಕ್ಟ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗಿದೆ. ಇಡಿ ವಿರುದ್ಧ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ದೂರನ್ನು ದಾಖಲಿಸುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಜಿಸ್ಟನ್ನು ನಾನು ಓದಿ ಅಲ್ಲಲ್ಲೇ ಎಕ್ಸ್ಪ್ಲೇನ್ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ, ಹೌ ಇಟ್ ಈಸ್ ಬಯಾಸ್ಡ್, how they are working against Siddaramaiah, Honorable Chief Minister of Karnataka and Congress party in the country, particularly opposition parties, ಟಾರ್ಗೆಟ್ ಮಾಡಿಕೊಂಡು ಯಾವ ರೀತಿ ಇಡಿ ಅವರು ಕೆಲಸ ನಿರ್ವಹಿಸ್ತಾ ಇದ್ದಾರೆ ಎನ್ನುವಂಥದ್ದಕ್ಕೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವಿಚಾರವಾಗಿ ಅವರು ನಡ್ಕೊಳ್ತಾ ಇರುವಂಥ ರೀತಿನಲ್ಲಿ ಎಷ್ಟು ವ್ಯತ್ಯಾಸಗಳಿದ್ದಾವೆ ಎನ್ನುವಂಥದ್ದಕ್ಕೆ ನಾನು ಸ್ಪಷ್ಟ ಉದಾಹರಣೆಯನ್ನು ಕೊಡ್ತೀನಿ. ಇಡಿ ಬಿಜೆಪಿ ಮತ್ತು RSSನವರ ಬಾಲಂಗೋಚಿ ಅನ್ನುವಂಥದ್ದಕ್ಕೆ ಇದು ಒಂದು ಸ್ಪಷ್ಟ ಉದಾಹರಣೆ. ಇಟ್ ಹಸ್ ಆಲ್ರೆಡಿ ಲಾಸ್ಟ್ ಇಟ್ಸ್ ಓನ್ ಸ್ಯಾಂಕ್ಟಿಟಿ. All investigating agencies in the country have lost as soon as Mr. Narendra Modi had become Prime Minister of the country. They are all working as agencies of BJP and RSS ಅನ್ನುವಂಥದ್ದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ದರ್ದ್ ಏನು ಬಂದಿತ್ತು, ಯಾರಿಗೆ ಹೇಳಿದ್ರು ನಿಮಗೆ? ತನಿಖೆಯನ್ನು ಪೂರ್ಣಗೊಳಿಸಿದ್ದೀರಾ? ಹೈಕೋರ್ಟ್ ನಿಮಗೆ ಡೈರೆಕ್ಷನ್ಸ್ ಕೊಟ್ಟಿದ್ಯಾ? ರೆಪ್ರೆಸೆಂಟೇಟಿವ್ ಆ್ಯಕ್ಟು ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಾದರೂ ನಿಮ್ಗೆ ಡೈರೆಕ್ಷನ್ಸ್ ಕೊಟ್ಟಿದೆಯಾ? ಯಾರು ಡೈರೆಕ್ಷನ್ಸ್ ಕೊಟ್ಟಿರೋದು? BJP-ಯವರ, RSSನವರ? ED should come out. We demand answer from the ED. Who is guiding? ಅರ್ಧ ತನಿಖೆಯಲ್ಲಿರಬೇಕಾದ್ರೆ ನೀವು ಕಾಲಕಾಲಕ್ಕೆ ಪತ್ರಿಕಾ ಹೇಳಿಕೆಯನ್ನು, ಸುಳ್ಳು ಪತ್ರಿಕಾ ಹೇಳಿಕೆಯನ್ನು ಕೊಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? Bengaluru Zonal Office ED has provisionally attached 142 immovable properties having market value rupees 300 crores under the provisions of the Prevention of Money Laundering Act PMLA 2002 in connection with the case against Siddaramaiah, the incumbent Chief Minister of Karnataka and others. The attached properties are registered in the name of various individuals who are working as real estate business and agents. ಈ ಪ್ಯಾರಾಗ್ರಾಫ್ಗೆ ನನಗೆ ಉತ್ತರ ಬೇಕು. ಇಡಿ ಅವರು ಹೇಳಬೇಕು, ಸಿದ್ದರಾಮಯ್ಯನವ್ರದ್ದು 14 ಸೈಟ್ ಇದೆಯಾ? ಎಸ್, ಇಡಿ ಅವರೇ ದಯಮಾಡಿ ನೀವು ಇಲ್ಲ, ಯು ಹ್ಯಾವ್ ಮೆನ್ಷನ್ಡ್ ಪರ್ಟಿಕ್ಯುಲರ್ ದ ನೇಮ್ ಆಫ್ ಮಿಸ್ಟರ್ ಸಿದ್ದರಾಮಯ್ಯ, ಇನ್ಕಂಬೆಂಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿದ್ರಿ. 14 ಸೈಟ್ಗಳು ಸಿದ್ದರಾಮಯ್ಯನವ್ರ ಹೆಸರಲ್ಲಿದ್ದಾವಾ? ಅವ್ರ ಮನೆಯವ್ರ ಹೆಸರಲ್ಲಿರುವಂಥ ಸೈಟ್ನ ಈಗ ಆಗಲೇ ವಾಪಸ್ಸು ಮೂಡಾದವ್ರಿಗೆ ಕೊಟ್ಟು ರಿಜಿಸ್ಟ್ರೇಷನ್ ಮೂಡಾಗಿ ಆಗಿ ಹೋಗಿದೆ. ಇದು ಮೂಡ ಸ್ವತ್ತೀಗ. ಇಟ್ ಇಸ್ ನಾಟ್ ದ ಪ್ರಾಪರ್ಟಿ ಬಿಲಾಂಗ್ಸ್ ಟು ಐದರ್ BM Parvati or Siddaramaiah or somebody else. All the 14 sites now they are on the control of Mysore Urban Development Authority. That means it belongs to government. Then how can you mention the name of Siddaramaiah? What has made you to mention the name of Siddaramaiah? What is your intention? What is the mala-fide intention? What is the bona fide intention of ED? ED should not be under the mouthpiece of BJP and RSS. ಇದೆಯಾ? 14 ಸೈಟ್ ಸಿದ್ದರಾಮಯ್ಯನವರ ಹೆಸರಲ್ಲಿ ಇದೆಯಾ, ಇಲ್ಲ BM Parvati ಅವರ ಹೆಸರಲ್ಲಿ ಇದೆಯಾ ಅನ್ನುವಂಥ ದಯಮಾಡಿ ಹೇಳಬೇಕು. ಆಮೇಲೆ ನೀವು ಹೇಳ್ತೀರಿ 142 ಸೈಟು ಅಟ್ಯಾಚ್ ಮಾಡಿದ್ದೀವಿ ಅಂತ. ಪಟ್ಟಿ ಬಿಡುಗಡೆ ಮಾಡಿ, ಯಾವ್ಯಾವ ಸೈಟು ಅನ್ನುವಂಥದ್ದು ಹೇಳಿ, ಯಾರ್ಯಾರ್ದು ಅಂತ ಹೇಳ್ರಿ. ನಿಮ್ಗೆ ಇಡಿಗೆ ತಾಕತ್ತಿದ್ರೆ, ನಿಮ್ಮ ಅಫಿಷಿಯಲ್ಸ್ಗೆ ತಾಕತ್ತಿದ್ರೆ ದಯಮಾಡಿ ಶುಡ್ ಕಮ್ ಔಟ್ ವಿತ್ ದ ಲಿಸ್ಟ್. ಯಾರ್ಯಾರು ಬಿನಾಮಿ ಹೆಸರಲ್ಲಿದೆ, ಯಾರು ಇಂಡಿವಿಜುವಲ್ಸ್ ಹೆಸರಿದೆ, ಯಾರ್ದದು, ಯಾರು ಇನ್ಫ್ಲೂಯೆನ್ಸ್ ಮಾಡಿ ಕೊಡ್ಸಿದ್ದಾರೆ ಅನ್ನುವಂಥದ್ದು ದಯಮಾಡಿ ಪ್ಲೀಸ್ ಸ್ಪೆಲ್ ಔಟ್. ಕ್ಯಾನ್ ಇಟ್ ಪಾಸಿಬಲ್ ಫಾರ್ ಯು ಡೂ ದ್ಯಾಟ್? ನಾನು ಮಾಹಿತಿ ತಗೊಂಡಿದ್ದೀನಿ ಒಂದಷ್ಟು. ಐ ಹ್ಯಾವ್ ಟೇಕನ್ ದಿ ಇನ್ಫಾರ್ಮೇಷನ್ ಅಂಡರ್ ರೈಟ್ ಟು ಇನ್ಫಾರ್ಮೇಷನ್ ಆಕ್ಟ್. ಆಸ್ ಆಫ್ ಟುಡೇ they have confiscated, and they have written a letter to Muda that 168 sites so far
ದೇ ಆರ್ ಗೋನ್ ಟು ಕಾನ್ಫಿಸ್ಕೇಟ್ ಅಂತ. 168 ಸೈಟ್, 160 ಸೈಟ್ಗಳಲ್ಲಿ ಈ 14 ಸೈಟ್ಗಳಿಲ್ಲ. 168 ಸೈಟ್ಗಳ ಪೈಕಿ 14 ಸೈಟ್ಗಳು ಇಲ್ಲ. ಐ ಆಮ್ ವೆರಿ ಬೋಲ್ಡ್ಲಿ ಟೆಲಿಂಗ್. ಇಲ್ಲೂ ಅಷ್ಟೇ ಭಾಳ ಸ್ಪೆಸಿಫಿಕ್ ಆಗಿ ಇಲ್ಲ, ಭಾಳ ಕನ್ನಿಂಗ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. 14 ಸೈಟ್ಗಳು ಇದ್ರ ಒಳಗಡೆ ಇದಾವೆ ಅನ್ನುವಂಥದ್ದು ಹೇಳಿಲ್ಲ ಅವರು. 148 ಅಂತ ಮೆನ್ಷನ್ ಮಾಡಿದ್ದಾರೆ ಅವತ್ತಿನ ದಿವಸ. ಇವತ್ತಿಗೆ 168 ಸೈಟ್ಗಳು ಯಾವುವು ಅವೆಲ್ಲ? ನಾನು ತಗೊಂಡಿರೋ ಮಾಹಿತಿ ಪ್ರಕಾರ some of the sites are belonging to 2 real estate people. One is Manjunath from Bangalore, other one is Jairam from Mysore. The third one is Cathedral Parish Society, Christian ಸಂಸ್ಥೆ ಅದು. ಕ್ಯಾಥೆಡ್ರಲ್ ಪ್ಯಾರಿಸ್ ಸೊಸೈಟಿ. ಇಷ್ಟು 3 ಜನದ್ದು ನನಗಿರುವ ಮಾಹಿತಿ ಪ್ರಕಾರ 63 ಸೈಟ್ಗಳು. ಅದೇ ನನ್ನ ಮಾಹಿತಿ ಅಂತಾನೆ ತಗೊಳ್ಳಿ, ನನ್ನ ಮಾಹಿತಿನ ತಗೊಳ್ಳಿ, ಹೇಳ್ತೀನಿ, ಆಮೇಲೆ ಕೇಳಿ ಪ್ರಶ್ನೆ ಉತ್ತರ ಕೊಡ್ತೀನಿ ನಾನು. No, I am telling you now, clarifying, it is my information. It's my information. I am clarifying yourself for myself. Please take it. That is as for my information. My information, definitely it has to either come from RTI or it has to come from some other source. How you are getting information? You are getting information through so many channels. No, you are getting information. How you are making news? You are making news through your own channels. You are getting the information through your own sources. Like that, we have our own sources. I have my own sources. That we will discuss afterwards. So, sir. Second paragraph ಓದ್ತೀನಿ ನಾನು. ಇಷ್ಟು ಸೈಟ್, ಸಾರಿ, ಐ ಹ್ಯಾವ್ ನಾಟ್ ಕಂಪ್ಲೀಟೆಡ್. 168 ಸೈಟ್ಗಳ ಪೈಕಿ 63 ಸೈಟ್ಗಳು ಬಿಲಾಂಗ್ಸ್ ಟು ದೀಸ್ 3 ಆರ್ಗನೈಸೇಷನ್ಸ್. ಇಬ್ಬರು ರಿಯಲ್ ಎಸ್ಟೇಟ್ನವರು, ಒಂದು ಪ್ಯಾರಿಸ್ ಸೊಸೈಟಿ. ಪ್ಯಾರಿಸ್ ಸೊಸೈಟಿ ಈಸ್ ಆಲ್ಸೋ ಓವರ್ಟೇಕನ್ ಬೈ ಒನ್ ರಿಯಲ್ ಎಸ್ಟೇಟ್ ಏಜೆನ್ಸಿ along with a previous corporation Muda commissioner Dinesh Kumar. ಇನ್ನು ಮಿಕ್ಕಿದ್ದು 92 ಸೈಟ್ಗಳು ಯಾರೋ ಅನ್ನೋಂಥ ದಯಮಾಡಿ ಇಡಿ ಅವರು ಸ್ಪಷ್ಟಪಡಿಸ್ಬೇಕು. ಮತ್ತೆ ನಾನು ಹೇಳ್ತೀನಿ ರಾಮಣ್ಣವರೇ, ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 97 ಸೈಟ್ಸ್ಗಳು ಬಿಲಾಂಗಿಂಗ್ ಟು ಬಿಜೆಪಿ ಅಂಡ್ JDS ಲೀಡರ್ಸ್. 97 ಸೈಟ್ಗಳು ಬಿಲಾಂಗಿಂಗ್ ಟು BJP and JDS leaders. All those sites are being registered in the name of some Binami names. But who are the owners? Original owners? BJP and JDS leaders. How many of them are from Congress party? No, to ನೀವೇ ಹೇಳಿ.